ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಳೆದ ರಾತ್ರಿ ಕೇರಳ ಬೆಚ್ಚಿಬಿದ್ದಿದೆ. ತರಕಾರಿ ಮತ್ತು ಹಣ್ಣು ತಗೊಂಡು ಹೋಗ್ತಾ ಇದ್ದ ಮಿನಿ ಟ್ರಕ್ ಒಂದರಲ್ಲಿ 18,000 ಜಿಲೆಟಿನ್ ಸ್ಟಿಕ್ಗಳು ಸಿಕ್ಕಿವೆ. ಹಾಗೇನೆ 4,800ಕ್ಕೂ ಅಧಿಕ ಡಿಟೋನೇಟರ್ಗಳು ಕೂಡ ಅಲ್ಲಿ ಪತ್ತೆಯಾಗಿವೆ. ಈಗ ಈ ವಿಷಯ ಕೇರಳದಲ್ಲಿ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದ್ದು, ಇದು ಮೈನಿಂಗ್ಗೆ ಹೋಗ್ತಾ ಇತ್ತಾ ಅಥವಾ ಜಿಲೆಟಿನ್ ಕಡ್ಡಿಗಳ ಹಿಂದೆ ಬೇರೇನಾದ್ರೂ ಕಥೆ ಇದೆಯಾ ಅನ್ನೋ ಅನುಮಾನ ಅಲ್ಲಿನ ಪೊಲೀಸರಿಗೆ ಶುರುವಾಗಿದೆ. ಹಾಗಾದ್ರೆ ಏನಿದು ಜಿಲೆಟಿನ್ ಕಥೆ? ಅವು ಎಲ್ಲಿಂದ ಕೇರಳಕ್ಕೆ ಬಂದವು, ಎಲ್ಲಿಗೆ ಹೋಗ್ತಾ ಇದ್ವು, ಆ ಟ್ರಕ್ ಸಿಕ್ಕಾಕೊಂಡಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಫೆಬ್ರವರಿ 4ನೇ ತಾರೀಕು ಬುಧವಾರ. ಸಮಯ ರಾತ್ರಿ 8 ಗಂಟೆ ದಾಟಿತ್ತು. ತಮಿಳುನಾಡಿನ ಕೊಯಮತ್ತೂರು ಮತ್ತು ಕೇರಳದ ಪಾಲಕ್ಕಾಡ್ ಹೆದ್ದಾರಿಯಲ್ಲಿ ವಾಹನಗಳು ಕೂಡ ಹೆಚ್ಚಾಗೇ ಇದ್ವು. ಹೀಗಿರುವಾಗಲೇ ಕೇರಳ ರಾಜ್ಯದ ವಲಯ ರಸ್ತೆಯಲ್ಲಿನ ಪಾಲಕ್ಕಾಡ್ ಮೆಡಿಕಲ್ ಕಾಲೇಜ್ ಬಳಿಯಲ್ಲಿನ ಚೆಕ್ ಪೋಸ್ಟ್ ಅಲ್ಲಿದ್ದ ಪೊಲೀಸರು ಒಂದು ವಾಹನವನ್ನು ಗಮನಿಸಿದ್ರು. ಅದೊಂದು ಮಿನಿ ಪಿಕಪ್ ಟ್ರಕ್ ಆಗಿತ್ತು. ಅದರಲ್ಲಿ ತುಂಬಾ ಲೋಡ್ ಇರೋ ಹಾಗೆ ಕಾಣ್ತಾ ಇತ್ತು. ಆ ವಾಹನ ಸಿಗ್ನಲ್ಗಳನ್ನು ಜಂಪ್ ಮಾಡ್ತಾ ಗಾಬರಿಯಾಗಿ ಡ್ರೈವ್ ಆಗ್ತಾ ಇತ್ತು ಅನ್ನೋದನ್ನು ಕೂಡ ಪೊಲೀಸರು ಗಮನಿಸಿದ್ರು. ಅರೆ, ಇವನು ಯಾಕೆ ಹೆಂಗೆ ಬರ್ತಾ ಇದ್ದಾನೆ, ಅಂಥ ಅವಸರ ಏನಿದೆ ಅನ್ನೋ ಅನುಮಾನ ಕೇರಳದ ಪೊಲೀಸರಿಗೆ. ಹೀಗಾಗಿ ಅವರು ಆ ವಾಹನವನ್ನು ಅಡ್ಡ ಹಾಕಿದ್ರು. ಆದರೆ ಆ ಡ್ರೈವರ್ ತಕ್ಷಣ ವಾಹನವನ್ನು ನಿಲ್ಲಿಸಲಿಲ್ಲ, ಸ್ವಲ್ಪ ಮುಂದಕ್ಕೆ ಹೋಗಿ ನಿಲ್ಲಿಸ್ದ. ಇದರಿಂದ ಪೊಲೀಸರ ಅನುಮಾನ ಮತ್ತಷ್ಟು ಹೆಚ್ಚಾಯಿತು. ಅಲ್ಲಿ ವಾಹನ ನಿಂತು ಕೂಡಲೇ ಅದರ ಬಳಿಗೆ ಬಂದ ಪೊಲೀಸರು ಆ ಪಿಕಪ್ ಅಲ್ಲಿ ಏನಿದೆ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೆ ಮುಂದಾದ್ರು. ಅದರಲ್ಲಿ ಅಂಥದ್ದೇನು ಅವ್ರ ಕಣ್ಣಿಗೆ ಕಾಣಲಿಲ್ಲ. ಕಲ್ಲಂಗಡಿ ಹಣ್ಣುಗಳಿದ್ವು, ಒಂದಷ್ಟು ತರಕಾರಿ ಇತ್ತು. ಇವನು ಏನ್ರಿ ಕಲ್ಲಂಗಡಿ ಹಣ್ಣು ತುಂಬಿಕೊಂಡಿರೋ ಗಾಡಿನ ಬಾಂಬ್ ತುಂಬಿಕೊಂಡು ಹೋಗ್ತಾ ಇರೋ ಹಾಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಕರೀರಿ ಡ್ರೈವರ್ನ ಅಂತ ಅಲ್ಲಿದ್ದ ಪೊಲೀಸ್ ಅಧಿಕಾರಿ ಧ್ವನಿಯನ್ನೇರಿಸಿದ್ರು. ಕಾನ್ಸ್ಟೇಬಲ್ ಒಬ್ಬರು ಚಾಲಕನನ್ನ ಹಿಡ್ಕೊಂಡು ಬಂದು ಸಬ್ ಇನ್ಸ್ಪೆಕ್ಟರ್ ವಿಪಿನ್ ಕುಮಾರ್ ಮುಂದೆ ನಿಲ್ಲಿಸಿದ್ರು. ಅಲ್ಲಿ ಪೊಲೀಸರು ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ ಕೂಡಲೇ ಆ ಡ್ರೈವರ್ ಉತ್ತರ ಕೊಡೋದಕ್ಕೆ ತಡಬಡಾಯಿಸತೊಡಗದ. ಅಷ್ಟೇ, ಪೊಲೀಸರ ಅನುಮಾನಗಳು ಹೆಚ್ಚಾಗ್ತಾ ಹೋದವು. ಈ ಪೊಲೀಸರೇ ಹಾಗೆ ಸಾಕಷ್ಟು ಜನ ಲಂಚ ತಿಂತಾರೆ, ಹೆಣದ ಮೇಲಿನ ಒಡವೆಗಳನ್ನು ಬಿಡದೆ ಜೇಬಿಗೆ ಹಾಕತಾರೆ, ಅವರಿಗೆ ಮನುಷ್ಯತ್ವ ಇರೋದಿಲ್ಲ, ಹಣಕ್ಕಾಗಿ ಏನು ಬೇಕಾದರೂ ಮಾಡ್ತಾರೆ. ಇಂಥ ಆರೋಪಗಳು ಪೊಲೀಸರ ಬಗ್ಗೆ ಏನೇ ಇದ್ರೂ ಕೂಡ ಅವರಲ್ಲೊಂದು ವಿಶೇಷವಾದ ಗುಣ ಇರುತ್ತೆ. ತಮ್ಮ ಎದುರು ನಿಂತವನು ನಿಜ ಹೇಳ್ತಿದ್ದಾನ, ಸುಳ್ಳು ಹೇಳ್ತಿದ್ದಾನ ಅನ್ನೋದನ್ನ ಕ್ಷಣ ಮಾತ್ರದಲ್ಲಿ ಪೊಲೀಸರು ಜಡ್ಜ್ ಮಾಡ್ತಾರೆ. ಆ ವಿಷಯದಲ್ಲಿ ಅವರು ಟ್ರೈನ್ ಆಗಿರ್ತಾರೆ. ಅಲ್ಲಿ ಕೇರಳದ ಪೊಲೀಸರು ಕೂಡ ಅದನ್ನೇ ಮಾಡಿದ್ರು. ಯಾವಾಗ ಡ್ರೈವರ್ ಉತ್ತರ ಕೊಡೋದಕ್ಕೆ ತಡಬಡಾಯಿಸಿದ್ನೋ ಅಲ್ಲಿ ಸಣ್ಣ ಡೌಟ್ ಒಂದು ಶುರುವಾಯಿತು. ಆ ಡೌಟ್ನ ಆಧಾರದ ಮೇಲೆ ವಾಹನದಲ್ಲಿದ್ದ ಕಲ್ಲಂಗಡಿ ಹಣ್ಣಿನ ಮೂಟೆಗಳನ್ನು ಚೆಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಸಬ್ ಇನ್ಸ್ಪೆಕ್ಟರ್ ವಿಪಿನ್ ಕುಮಾರ್ ಆ ಮಿನಿ ಟ್ರಕ್ ಅಲ್ಲಿದ್ದ ಎಲ್ಲ ಹಣ್ಣು ತರಕಾರಿಯನ್ನ ಕೆಳಗಿಳಿಸೋದಕ್ಕೆ ಹೇಳಿದ್ರು. ಕಲ್ಲಂಗಡಿ ಮೂಟೆಗಳು ಕೆಳಗಿಳಿತಿದ್ದಂತೆ ಅವುಗಳ ಕೆಳಗೆ ಏನಿದೆ ಅನ್ನೋದು ಗೊತ್ತಾಯಿತು. ಪೊಲೀಸರು ಕೂಡ ಒಂದು ಕ್ಷಣ ಶಾಕ್ ಆಗಿದ್ರು. ಗೆಳೆಯರೆ, ಆ ಟ್ರಕ್ಕಲ್ಲಿ ಕಲ್ಲಂಗಡಿ ಹಣ್ಣುಗಳ ಕೆಳಗೆ ಸ್ಫೋಟಕಗಳಿದ್ವು. ಸುಮಾರು 18,000 ಜಿಲೆಟಿನ್ ಸ್ಟಿಕ್ಗಳಿದ್ವು. ಹಾಗೆಯೇ ಅವುಗಳನ್ನು ಸ್ಫೋಟಿಸೋದಕ್ಕೆ ಬಳಸುವ 4,800 ಡಿಟೋನೇಟರ್ಗಳು ಕೂಡ ಅಲ್ಲಿದ್ವು. ಅದನ್ನು ಕಂಡ ಪೊಲೀಸರು ಗಾಬರಿಯಾದರು. ಆನಂತರ ಆ ಡ್ರೈವರ್ನ ವಿಚಾರಣೆ ಆರಂಭ ಆಯಿತು. ಅವನ ಹೆಸರು ಸೆಂಥಿಲ್ ಕುಮಾರ್ ಅಂತಲೂ, ಅವನು ತಮಿಳುನಾಡಿನ ಧರ್ಮಪುರಿಯವನು ಅಂತಲೂ, ಹಾಗೆಯೇ ಈ ಮಾಲು ಸೇಲಂನಿಂದ ತ್ರಿಶೂರ್ಗೆ ಹೋಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಅಲ್ಲಿ ಹೊರಬಂತು. ಅಷ್ಟರಲ್ಲಿ ವಿಷಯ ಗೊತ್ತಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಕೂಡ ಅಲ್ಲಿಗೆ ಬಂದು ನಿಂತುಕೊಳ್ತು. ಅಲ್ಲಿ ವಿಚಾರಣೆಯಲ್ಲಿ ಜಿಲೆಟಿನ್ ಕಲ್ಲಿನ ಕ್ವಾರಿಗಳಿಗೆ ಹೋಗ್ತಾ ಇದೆ ಅಂತ ಡ್ರೈವರ್ ಹೇಳಿದ್ದ. ಹಾಗಾದ್ರೆ ಅದನ್ನ ಹಿಂಗೆ ಕಲ್ಲಂಗಡಿ ಹಣ್ಣಿನ ಕೆಳಗಿಟ್ಟು ಕದ್ದು ತಗೊಂಡು ಹೋಗ್ತಾ ಇದ್ದಿದ್ದು ಯಾಕೆ? ಗೆಳೆಯರೆ, ಸ್ಫೋಟಕ ಪದಾರ್ಥಗಳನ್ನ ಕ್ವಾರಿಗಳಿಗಾದ್ರೂ ತಗೊಂಡು ಹೋಗಿ, ಗಣಿಗಾರಿಕೆಗೆ, ಇಂಡಸ್ಟ್ರಿಯಲ್ ಬ್ಲಾಸ್ಟ್ಗಾದ್ರೂ ತಗೊಂಡು ಹೋಗ್ಲಿ, ಆದ್ರೆ ಅದನ್ನ ಯಾರು ಬೇಕಾದ್ರೆ ಅವರು ಹೆಂಗಂದ್ರಂಗೆ ದೀಪಾವಳಿ ಪಟಾಕಿ ತುಂಬಿಕೊಂಡು ಹೋದಂಗೆ ತುಂಬಿಕೊಂಡು ಹೋಗೋದಿಕ್ಕೆ ಆಗೋದಿಲ್ಲ. ಸ್ಫೋಟಕಗಳನ್ನು, ಡೆಟೋನೇಟರ್ಗಳನ್ನು ಲೈಸೆನ್ಸ್ ಇರೋರು ಮಾತ್ರ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅದನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವಾಗ ಕೂಡ ಸಾಕಷ್ಟು ಎಚ್ಚರಿಕೆಗಳನ್ನು ತಗೋಬೇಕಾಗತ್ತೆ. ಲೈಸೆನ್ಸ್ ಹಾಗೂ ತರಬೇತಿಯನ್ನು ಪಡೆದವರು ಮಾತ್ರ ಅವುಗಳನ್ನು ಸುರಕ್ಷಿತವಾಗಿ ಸಾಗಾಟ ಮಾಡಬೇಕು. ಅವರೇ ಕ್ವಾರಿಗಳಲ್ಲಿ ಸ್ಫೋಟಕಗಳನ್ನು ಫಿಕ್ಸ್ ಮಾಡಿ ಸ್ಫೋಟ ಕೂಡ ಮಾಡಬೇಕು. ಆದರೆ ಇಲ್ಲಿ ಲೈಸೆನ್ಸ್ ಪಡೆದವರಿಂದಲೇ ಎಲ್ಲವನ್ನು ಕಾನೂನುಬದ್ಧವಾಗಿ ಮಾಡಬೇಕು ಅಂದರೆ ಅಲ್ಲಿ ಹಣ ಹೆಚ್ಚು ಖರ್ಚಾಗತ್ತೆ. ಸ್ಫೋಟ ಮಾಡೋದಕ್ಕೆ ಜನರನ್ನು ಕೂಡ ಲೈಸೆನ್ಸ್ಡ್ ಕಂಪನಿಗಳಿಂದ ಕರೆಸಿದ್ರೆ ಅವರಿಗೆ ಹೆಚ್ಚು ಹಣ ಕೊಡಬೇಕು. ಅದೆಲ್ಲ ಖರ್ಚಿನ ಬಾಬತು. ಹೀಗಾಗಿ ಕ್ವಾರಿಗಳ ಮಾಲೀಕರು ಕದ್ದು ಕಡಿಮೆ ಬೆಲೆಗೆ ಜಿಲೆಟಿನ್ ಅನ್ನ ತರಿಸ್ಕೊಳ್ತಾರೆ. ಅದನ್ನು ತಮ್ಮ ಗಣಿಗಳಲ್ಲಿ ಸ್ಟಾಕ್ ಕೂಡ ಮಾಡ್ತಾರೆ. ಅಲ್ಲೇ ಇರೋ ಸಿಬ್ಬಂದಿಯನ್ನ ಬಳಸ್ಕೊಂಡು ಎಷ್ಟು ಬೇಕೋ ಅಷ್ಟು ಜಿಲೆಟಿನ್ ತುಂಬಿ ಸ್ಫೋಟಗಳನ್ನು ಕೂಡ ಮಾಡ್ತಾರೆ. ಹೀಗೆ ಅಸುರಕ್ಷಿತವಾಗಿ ಸಾಗಾಟ ಮಾಡುವಾಗ, ಸ್ಟಾಕ್ ಮಾಡಿಟ್ಟಾಗ ಮತ್ತು ಸ್ಫೋಟಗಳನ್ನು ಮಾಡುವಾಗ ಸಾಕಷ್ಟು ಬಾರಿ ಅಪಘಾತಗಳು ಸಂಭವಿಸುತ್ತವೆ. ಆಕಸ್ಮಿಕ ಸ್ಫೋಟಗಳಲ್ಲಿ ಸಾವು ನೋವುಗಳು ಉಂಟಾಗುತ್ತವೆ. ಇಲ್ಲಿ ಕೂಡ ಬಹುಶಃ ಹಾಗೆ ಕಲ್ಲಿನ ಕ್ವಾರಿಯಲ್ಲಿ ಸ್ಫೋಟ ಮಾಡೋದಕ್ಕೆ ಜಿಲೆಟಿನ್ಗಳನ್ನು ತಗೊಂಡು ಹೋಗ್ತಿದ್ದಾರೆ ಅಂತಲೇ ಹೇಳಲಾಯಿತು. ಆದರೆ ಇತ್ತೀಚೆಗೆ ಪರಿಸ್ಥಿತಿ
ತುಂಬಾ ಕೆಟ್ಟಿದೆ. ಪೊಲೀಸರು ಎಲ್ಲ ವಿಷಯಗಳಲ್ಲೂ ಮೊದಲಿನಷ್ಟು ಅಸಡ್ಡೆಯಿಂದ ವರ್ತಿಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವಾಗ ಯಾರು ಯಾವ ಸ್ಫೋಟಕವನ್ನ ಬಳಸಿ ಎಲ್ಲಿ ಏನು ಮಾಡ್ತಾರೋ ಅನ್ನೋ ಅನುಮಾನ ಇದ್ದೇ ಇರುತ್ತೆ. ಅದರಲ್ಲೂ ಅದು ಕೇರಳ ಬೇರೆ. ಹೀಗಾಗಿ ಆ ಪ್ರಕರಣದ ಬಗ್ಗೆ ಆಳವಾಗಿ ತನಿಖೆ ಮಾಡುವ ನಿರ್ಧಾರಕ್ಕೆ ಪೊಲೀಸರು ಬಂದಿದ್ದಾರೆ. ಗೆಳೆಯರೆ, ಕೇರಳನ ನಾವು ದೇವರ ನಾಡು ಅಂತ ಕರಿತೀವಿ. ದೇವರಿದ್ದ ಮೇಲೆ ಅಲ್ಲಿ ದೆವ್ವಗಳಿರಬೇಕು, ರಾಕ್ಷಸರು ಕೂಡ ಇರಲೇಬೇಕು ನೋಡಿ. ಹಿಂಗಾಗಿ ಅಲ್ಲಿ ಕೆಲ ಮನುಷ್ಯ ರೂಪದ ಸೈತಾನುಗಳು ಇವೆ. ಇವತ್ತು ಕಾಶ್ಮೀರವನ್ನು ಬಿಟ್ಟರೆ ಭಾರತಕ್ಕೆ ಅತಿ ಹೆಚ್ಚು ಭಯವನ್ನುಂಟು ಮಾಡ್ತಾ ಇರೋದು ಕೇರಳ. ಯಾಕೆಂದ್ರೆ ಕೇರಳದಲ್ಲಿ ಐಸಿಸ್ನಂತ ಭಯೋತ್ಪಾದಕ ಸಂಘಟನೆಗಳನ್ನ ಬೆಂಬಲಿಸುವವರ ಪಡೆ ತುಂಬಾನೇ ದೊಡ್ಡದಿದೆ. ಈ ಹಿಂದೆ ಸಾಕಷ್ಟು ಮಂದಿ ಕೇರಳದ ಯುವಕ ಯುವತಿಯರು ಐಸಿಸ್ ಸೇರೋದಕ್ಕೆ ಅಫ್ಘಾನಿಸ್ತಾನಕ್ಕೆ ಹೋಗಿದ್ರು. ಹಾಗೇನೆ ಈ ಕೇರಳದಲ್ಲಿ ಸಿಮಿಯ ಮೂಲ ಇದೆ. ಭಾರತದಲ್ಲಿ ಸಿಮಿ ನಿರ್ಬಂಧ ಆದ ನಂತರ ಅವರ ಹಾಫ್ ಶೂಟ್ ಅಂತ ಕರೆಸಿಕೊಳ್ಳುವ PFI ಕೇರಳದಲ್ಲಿ ದೊಡ್ಡ ಮಟ್ಟಿಗೆ ಆಕ್ಟಿವ್ ಕೂಡ ಆಗಿತ್ತು. ಇತ್ತೀಚೆಗೆ ಕೂಡ ಕೇರಳದಲ್ಲಿ ತೀವ್ರವಾದಿಗಳ ದೊಡ್ಡ ಸಂಘಟನೆಯೇ ಇದೆ. ಅಲ್ಲಿನ ಮದರಸಾಗಳಲ್ಲಿ ಮಕ್ಕಳ ತಲೆಗೂ ಮತಾಂಧತೆಯನ್ನು ತುಂಬಲಾಗ್ತಾ ಇದೆ ಅನ್ನೋ ಮಾಹಿತಿಯನ್ನು NIA ಹೊರಹಾಕಿತ್ತು. ಸೊ ಇಲ್ಲಿ ಕ್ವಾರಿಯ ಸ್ಫೋಟಕ ಅಂತ ಯಾಮಾರಿದ್ರೆ ನಾಳೆ ಇದರಿಂದಲೇ ದೊಡ್ಡ ಅನಾಹುತಗಳು ಸಂಭವಿಸಬಾರದು ನೋಡಿ. ಇನ್ನು ಇಷ್ಟು ಸುಲಭವಾಗಿ ಕಲ್ಲಂಗಡಿ ಹಣ್ಣು ತರಕಾರಿ ಮೂಟೆಗಳ ಜೊತೆ ಸ್ಫೋಟಕಗಳನ್ನು ತಗೊಂಡು ಹೋಗ್ತಾರೆ ಅಂದಮೇಲೆ ಅದನ್ನವರು ಬರೀ ಕ್ವಾರೆಗಳಿಗೆ ಮಾತ್ರ ಕೊಡ್ತಾರೆ ಅಂತ ಏನು ಗ್ಯಾರಂಟಿ? ಬೇರೆ ಯಾರಿಗಾದರೂ ಅವರು ಮಾರಾಟ ಮಾಡಬಹುದಲ್ಲ, ಮತ್ತು ಅದು ಬೇರೆ ಯಾವುದೋ ಉದ್ದೇಶಕ್ಕೆ ಬಳಕೆ ಕೂಡ ಆಗಬಹುದು. ಹೀಗಾಗಿ ಈ ಸ್ಫೋಟಕಗಳ ಜಾಲ ಎಲ್ಲಿಂದ ಎಲ್ಲಿವರೆಗೆ ವ್ಯಾಪಿಸಿದೆ ಅನ್ನೋ ಬಗ್ಗೆ ಕೂಡ ತನಿಖೆ ಮಾಡದೇ ಇದ್ರೆ ನಾಳೆ ದೊಡ್ಡ ಅನಾಹುತಗಳಿಗೆ ಇದು ಕಾರಣ ಆಗಬಹುದು. ಈ ಹಿಂದೆ ಕಾಶ್ಮೀರದ ಪೊಲೀಸರು ಡಾಕ್ಟರ್ಗಳನ್ನ ತನಿಖೆಗೆ ಒಳಪಡಿಸಿ ದೇಶದಲ್ಲೇ ದೊಡ್ಡ ಮಟ್ಟದ ವೈಟ್ ಕಾಲರ್ ಟೆರರ್ ನೆಟ್ವರ್ಕ್ ಅನ್ನು ಭೇದಿಸಿದ್ರು. ಹಿಂಗಾಗಿ ಈ ಬಗ್ಗೆ ಕೂಲಂಕಷ ತನಿಖೆ ಆಗಬೇಕು. ಸಾಧ್ಯ ಆದರೆ ಕೇಂದ್ರದ ತನಿಖಾ ಸಂಸ್ಥೆಗಳೇ ತನಿಖೆ ಮಾಡಲಿ ಅನ್ನೋ ನಿರ್ಧಾರಕ್ಕೆ ಕೇರಳದ ಪೊಲೀಸರು ಬಂದಂತಿದೆ. ಇಲ್ಲಿ ಕೇರಳ ಪೊಲೀಸರ ಈ ನಿರ್ಧಾರದ ಹಿಂದೆ ಮತ್ತೊಂದು ಕಾರಣ ಕೂಡ ಇದೆ. ಅದು ಈ ಜಿಲೆಟಿನ್ ಪ್ರಕರಣ 2 ರಾಜ್ಯಗಳಿಗೆ ಸಂಬಂಧಿಸಿದ ಪ್ರಕರಣ ಆಗ್ತಾ ಇದೆ ಎನ್ನುವುದು. ಯಾಕೆಂದ್ರೆ ಜಿಲೆಟಿನ್ ಕಡ್ಡಿಗಳು ಬಂದಿರುವುದು ತಮಿಳುನಾಡಿನಿಂದ. ಇನ್ನು ತಮಿಳುನಾಡು ಕೂಡ ಮತಾಂಧತೆಯ ವಿಷಯದಲ್ಲಿ ಕೇರಳಗಿಂತ ಕಡಿಮೆ ಏನಿಲ್ಲ. ಅಲ್ಲೂ ಸಾಕಷ್ಟು ಉಗ್ರ ಸಂಘಟನೆಗಳು ಹುಟ್ಟುಕೊಂಡಿವೆ. ಬೆಂಗಳೂರಲ್ಲಿ ನಡೆದ ಸಾಕಷ್ಟು ಸ್ಫೋಟ ಪ್ರಕರಣಗಳ ಹಿಂದೆ ತಮಿಳುನಾಡಿನಿಂದ ಬಂದ ಉಗ್ರರ ಕೈವಾಡನೇ ಇತ್ತು. ಮತ್ತು ಆ ಸ್ಫೋಟಗಳು ಕೂಡ ಜಿಲೆಟಿನ್ನು ಸಣ್ಣ ಪ್ರಮಾಣದ ಸ್ಫೋಟಕಗಳನ್ನು ಬಳಸಿನೇ ಮಾಡಿದ್ರು. ಅವರಿಗೆ ತುಂಬಾ ದೊಡ್ಡ ಸ್ಫೋಟಕಗಳನ್ನು ಬಳಸುವ ಕೌಶಲ್ಯ ಕೂಡ ಇದ್ದಂತಿಲ್ಲ. ಹೀಗಾಗಿ ಈ ಜಿಲೆಟಿನ್ ಕಡ್ಡಿಗಳು ತಮಿಳುನಾಡಿನಿಂದ ಬಂದಿವೆ ಅಂದ ಕೂಡಲೇ ಕೇರಳ ಪೊಲೀಸರು ಇನ್ನೂ ಸ್ವಲ್ಪ ಹೆಚ್ಚು ಅಲರ್ಟ್ ಆಗ್ತಾರೆ. ಅವರು ಈ ತನಿಖೆಯನ್ನು ಮಾಡೋದಕ್ಕೆ NIA ಥರದ ಸಂಸ್ಥೆಗಳೇ ಸೂಕ್ತ ಅನ್ನೋ ತೀರ್ಮಾನಕ್ಕೆ ಬಂದಂತಿದೆ. NIA ತನಿಖೆಯನ್ನು ಕೈಗೆತ್ತಿಕೊಂಡ್ರೆ ಸ್ಫೋಟಕಗಳ ಮೂಲವನ್ನು ಪತ್ತೆ ಮಾಡಬಹುದು. ಜೊತೆಗೆ ಭಯೋತ್ಪಾದಕರ ಕೃತ್ಯಗಳಿಗಿದೇನಾದರೂ ಬಳಕೆ ಆಗ್ತಾ ಇತ್ತಾ ಅನ್ನೋ ಪ್ರಶ್ನೆಗಳಿಗೆ ಕೂಡ ಉತ್ತರವನ್ನು ಹುಡುಕೋದಕ್ಕೆ ಸಾಧ್ಯ ಆಗತ್ತೆ. ಈ ಎಲ್ಲ ಕಾರಣಗಳಿಂದ ಪೊಲೀಸರು ಈ ಪ್ರಕರಣದಲ್ಲಿ ದೊಡ್ಡ ಮಟ್ಟದ ತನಿಖೆ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಇನ್ನು ಕೇರಳ ಇನ್ನಷ್ಟು ಬದಲಾಗಬೇಕಿದೆ. ಅಲ್ಲಿನ ಕೆಲ ಮೂಲಭೂತವಾದಿಗಳು ಭಾರತದ ವಿರುದ್ಧ ಕೆಲಸ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ. ಇದು ಕಳೆದ ವರ್ಷ NIA ಹೊರಹಾಕಿದ್ದ ಮಾಹಿತಿಯಲ್ಲೂ ಗೊತ್ತಾಗಿದೆ. ಹೀಗಾಗಿ ಇಂಥ ಸೂಕ್ಷ್ಮ ಪ್ರಕರಣಗಳಾದ ಸಂದರ್ಭದಲ್ಲಿ ಅವುಗಳ ಮೂಲವನ್ನ ಕಂಡುಹಿಡಿಯದೆ ಹೋದ್ರೆ ಭಾರತದಲ್ಲಿ ಭಯೋತ್ಪಾದನೆಯನ್ನು ಹತ್ತಿಕ್ಕೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಜೊತೆ ಕೇರಳ ಅನ್ನೋದು ಮುಂದಿನ ದಿನಗಳಲ್ಲಿ ಮತ್ತೊಂದು ಕಾಶ್ಮೀರದ ಹಾಗೆ ಆಗಬಾರದು ಅನ್ನೋದಾದ್ರೆ ಪೊಲೀಸರು ಮತ್ತು ತನಿಖಾ ಸಂಸ್ಥೆಗಳು ಸೂಕ್ಷ್ಮವಾಗಿ ಪ್ರಕರಣಗಳನ್ನು ನೋಡಬೇಕಾಗತ್ತೆ, ತನಿಖೆಯನ್ನು ಕೂಲಂಕಷವಾಗಿ ಮಾಡಬೇಕಾಗತ್ತೆ. ಇನ್ನು ಅಲ್ಲಿನ ಸರ್ಕಾರ ಕೂಡ ಸದ್ಯಕ್ಕೆ ಪೊಲೀಸರ ಬೆನ್ನಿಗೆ ನಿಂತಿದೆ. ಅವರು ಇನ್ನಷ್ಟು ಶಕ್ತಿಯನ್ನು ಪೊಲೀಸ್ ಇಲಾಖೆಗೆ ತುಂಬಿದ್ರೆ ಕೇರಳದ ಒಳಗೆ ಅವಿತಿರುವ ಒಂದಷ್ಟು ಹುಳುಗಳನ್ನ ಹೊಸಕ್ಕೆ ಹಾಕೋದಿಕ್ಕೆ ಕೂಡ ಸಾಧ್ಯ ಆಗಬಹುದು. ಇದು ಗೆಳೆಯರೆ ಕೇರಳದಲ್ಲಿ ಸಿಕ್ಕಿರೋ ಸ್ಫೋಟಕಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.